ಹಾಯ್ ಫ್ರೆಂಡ್ಸ್, ನೀವು ರೀಯೂಸ್ಡ್ ಕಂಟೆಂಟ್ ಬಗ್ಗೆ ಕೇಳಿರ್ತೀರ. ಅಂದರೆ ನೀವೇನಾದರೂ ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದರೆ, ಇನ್ ದ ಸೆನ್ಸ್ ನೀವೇನಾದರೂ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು, ಯಾಕೆ ಬರುತ್ತೆ, ಯಾವಾಗ ಬರುತ್ತೆ, ಮತ್ತು ಬಂದಾಗ ನಮ್ಗೆ ಏನೇನೆಲ್ಲ ತೊಂದರೆ ಆಗುತ್ತೆ, ಇದಿಷ್ಟನ್ನು ಕೂಡ ಖಂಡಿತವಾಗ್ಲೂ ತಿಳ್ಕೊಂಡಿರಬೇಕು. ಯಾಕೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಕಾಪಿರೈಟ್ ಇಶ್ಯೂಸ್ ಏನಾದರೂ ಇದೆ, ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ಕ್ಲೈಮ್ ಆಗಿರ್ಬೋದು, ನಮಗೆ ಗೊತ್ತಾಗುತ್ತೆ. ಕಾಪಿರೈಟ್ ನೀವೇನಾದರೂ ಆಡಿಯೋನ ಆ್ಯಡ್ ಮಾಡಿದರೆ ಕಾಪಿರೈಟ್ ಕ್ಲೈಮ್ ಅಂತ ಅಪ್ಲೋಡ್ ಮಾಡಿದಾಗೇ ಬಂದುಬಿಡುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ. ಬಟ್ ರೀಯೂಸ್ಡ್ ಕಂಟೆಂಟ್ ಆ ಥರ ಅಲ್ಲ. ನೀವು ಮಾನಿಟೈಸೇಷನ್ಗೆ ಹೋಗೋವರೆಗೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ ನೀವು ರೀಯೂಸ್ಡ್ ಕಂಟೆಂಟ್ ಮಾಡಿದ್ದೀರಾ ಅಂತ. ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಮ ಒಂದು ಚಾನಲಲ್ಲಿ ರೀಯೂಸ್ಡ್ ಕಂಟೆಂಟ್ ಇದೆ ಅಂತ. ಆವಾಗ ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರಿ, ಆಗ ನಿಮಗೇ ಹೆಲ್ಪ್ ಆಗೋದು. ಓಕೆನಾ? ಸೊ ಇದೊಂದು ತುಂಬ ಯೂಸ್ಫುಲ್ ಆಗಿರೋವಂತಹ ಒಂದು ವಿಡಿಯೋ, ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಇದೇ ಥರ ವೀಡಿಯೋಸ್ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಸೊ ಬನ್ನಿ, ರೀಯೂಸ್ಡ್ ಕಂಟೆಂಟ್ ಅಂತ ಅಂದರೆ ಏನು, ಯಾವಾಗ ಬರುತ್ತೆ, ಯಾವ್ಯಾವ ಥರ ವೀಡಿಯೋಸ್ಗೆ ಬರುತ್ತೆ, ಹಾಗೆಯೇ ಬರಬಾರ್ದು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ರೀಯೂಸ್ಡ್ ಕಂಟೆಂಟ್ ಅಂತ ಅಂದರೆ ಏನು ಅಂತ ಅಂದರೆ, ರೀಯೂಸ್ಡ್ ಅಂತ ಅಂದರೆ ಆ ನೇಮೇ ಹೇಳುತ್ತೆ, ಮತ್ತೆ ಯೂಸ್ ಮಾಡಿರ್ತೀವಿ. ಅದು ಬೇರೆಯವ್ರ ಕಂಟೆಂಟ್ ಆದರೂ ಆಗಿರ್ಬೋದು, ಅಥವಾ ನಮ್ಮದೇ ಕಂಟೆಂಟ್ ಆದರೂ ಆಗಿರ್ಬೋದು. ಪದೇ ಪದೇ ನೀವು ಮಾಡಿರೋ ಅಂತಹ ಕಂಟೆಂಟೇ ನೀವೇ ಅಪ್ಲೋಡ್ ಮಾಡಿದ್ದೀರಾ, ನಿಮ್ಮ ವೀಡಿಯೋನ ನೀವೇ ಎರಡೆರಡು ಸರಿ ಮೂರು ಸರಿ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಅದಕ್ಕೂ ಕೂಡ ರೀಯೂಸ್ಡ್ ಕಂಟೆಂಟ್ ಅಂತಲೇ ಬರುತ್ತೆ. ಸೊ ಇದಷ್ಟೇ ಅಲ್ಲ, ಅಂದರೆ ಪದೇ ಪದೇ ಅಪ್ಲೋಡ್ ಮಾಡೋದಷ್ಟೇ ಅಲ್ಲ, ವಿತೌಟ್ ಆ್ಯಡಿಂಗ್ ಯುವರ್ ಒರಿಜಿನಲ್ ವ್ಯಾಲ್ಯೂ ಅಂತಂದರೆ ನಿಮ್ಮದು ಆದಂತಹ ಇಲ್ಲ ಒಂದು ಕಮೆಂಟ್ರಿ ಕೊಡಬೇಕಾಗುತ್ತೆ. ಆ ಥರ ಏನು ಕೂಡ ನಿಮ್ಮದು ಎಫರ್ಟೇನೇ ಇಲ್ಲದೆ ಬೇರೆಯವರ ವೀಡಿಯೋ ಅಥವಾ ನಿಮ್ಮದೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದರೆ ಅದಕ್ಕೆ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಐ ಹೋಪ್ ನಿಮಗೆ ರೀಯೂಸ್ಡ್ ಕಂಟೆಂಟ್ ಅಂದರೆ ಏನು ಅಂತ ಕ್ಲಾರಿಟಿ ಸಿಕ್ಕಿದೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ರೀಯೂಸ್ಡ್ ಕಂಟೆಂಟು ಯಾವಾಗ ಬರುತ್ತೆ ಅಂತಂದರೆ, ಫಸ್ಟು ಯಾವಾಗ ಬರುತ್ತೆ ಅಂತ ಅಂದರೆ, ಮತ್ತೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಬೇರೆಯವರ ಚಾನಲ್ಲು ಕಾಪಿಡ್ ಕಂಟೆಂಟ್ ಫ್ರಮ್ ಅನದರ್ ಚಾನಲ್ ಅಂತ ಅಂದರೆ ಇವಾಗ ಬೇರೆಯವ್ರದ್ದೊಂದು ಚಾನಲ್ ಇರುತ್ತೆ, ಅದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಬಂದು ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀರ, ಆವಾಗ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಹಾಗೆಯೇ ನಿಮ್ಮದೇ ವಿಡಿಯೋ ಪದೇ ಪದೇ ಅಪ್ಲೋಡ್ ಮಾಡಿದ್ದೀರಾ ಅಂತಂದ್ರೂ ಕೂಡ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಮತ್ತು ಅದಕ್ಕೆ ಏನೂ ಚೇಂಜ್ ಮಾಡದೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ಅದಕ್ಕೆ ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಜಸ್ಟ್ ಒಂದು ಎಡಿಟಿಂಗ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ, ಸ್ಮಾಲ್ ಎಡಿಟಿಂಗು, ಆವಾಗಲೂ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡೈರೆಕ್ಟಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ವಿಡಿಯೋನ ಡೌನ್ಲೋಡ್ ಮಾಡಿದ್ದೀರಾ, ಅದಕ್ಕೆ ಸಿಂಪಲ್ಲಾಗಿ ಎಡಿಟ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ಈಗ ವಾಯ್ಸ್ ಓವರ್ನೆಲ್ಲ ತೆಗೆದುಬಿಟ್ಟು ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೊಟ್ಟಿದ್ದೀರಾ, ಆಗಲೂ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಈಗ ನೆಕ್ಸ್ಟು ಜಸ್ಟು ಅದನ್ನು ಝೂಮ್ ಮಾಡಿ ಅಪ್ಲೋಡ್ ಮಾಡ್ತಾರೆ, ಹಾಗೆಯೇ ಕ್ರಾಪ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಮತ್ತು ಯಾವುದೋ ಒಂದು ವಿಡಿಯೋ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿ ಜಸ್ಟು ಅದನ್ನು ಸ್ಲೋ ಮೋಷನಲ್ಲಿ ಮಾಡೋವಂಥದ್ದು, ಮತ್ತು ಸ್ಪೀಡಪ್ ಮಾಡಿ ಅಪ್ಲೋಡ್ ಮಾಡೋವಂಥದ್ದು, ಈ ಎಲ್ಲದಕ್ಕೂ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿ ಅಪ್ಲೋಡ್ ಮಾಡೋದು, ಈ ಥರ ಮಾಡೋದನ್ನು ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ನೆಕ್ಸ್ಟು AI ಜನ್ರೇಟೆಡ್ ವೀಡಿಯೋಸು. ಫಾರ್ ಎಕ್ಸಾಂಪಲ್ ಈಗ AI ಇಂದನೇ ಇಮೇಜ್ನ ತೊಗೊತಾರೆ, AI ಇಂದನೇ ವಾಯ್ಸ್ ಓವರ್ನು ಕೂಡ ಕೊಟ್ಬಿಡ್ತಾರೆ, ಅದು ಕೂಡ ರೀಯೂಸ್ಡ್ ಕಂಟೆಂಟಲ್ಲಿ ಬರುತ್ತೆ. ಅಲ್ಲಿ ನಿಮ್ಮದೇ ಆದಂತಹ ಒರಿಜಿನಲ್ ವ್ಯಾಲ್ಯೂ ಇರೋದೇ ಇಲ್ಲ. ಓಕೆನಾ? ಅಂತಹ ಕಂಟೆಂಟ್ಗಳು ಕೂಡ ರೀಯೂಸ್ಡ್ ಕಂಟೆಂಟಲ್ಲೇ ಬರೋವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ವಿತೌಟ್ ಗಿವಿಂಗ್ ಎನಿ ಕಮೆಂಟ್ರಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಮೂವಿ ಕ್ಲಿಪ್ಪು ಅಥವಾ ಈ ಒಂದು ಸೀರಿಯಲ್ ಕ್ಲಿಪ್ಸ್ನ ಡೈರೆಕ್ಟಾಗಿ ಜಸ್ಟು ಫುಲ್ಲು ಮೂವಿ ಅಪ್ಲೋಡ್ ಮಾಡ್ದೇ
ಕ್ಲಿಪ್ಗಳನ್ನ ಕಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿರ್ತಾರೆ ಡೈರೆಕ್ಟಾಗಿ, ಆಗಲೂ ಕೂಡ ರೀಯೂಸ್ಡ್ ಕಂಟೆಂಟ್ ಬರುತ್ತೆ. ಮೂವಿ ಕ್ಲಿಪ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಅದನ್ನು ಡೈರೆಕ್ಟಾಗಿ ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಬಿಗ್ ಬಾಸ್ ಎಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ದು ಕ್ಲಿಪ್ನ ಡೈರೆಕ್ಟಾಗಿ ತಂದು ನೀವು ಹಾಕಿದ್ದೀರಾ ಅಂತ ಅಂದರೆ ಅಲ್ಲಿ ರೀಯೂಸ್ಡ್ ಕಂಟೆಂಟು ಖಂಡಿತ ಬರುತ್ತೆ. ಓಕೆನಾ, ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ. ನೀವು ಮೂವಿ ಕ್ಲಿಪ್ಸು, ಸೀರಿಯಲ್ ಕ್ಲಿಪ್ಸು, ಬಿಗ್ ಬಾಸ್ ಕ್ಲಿಪ್ಸ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಅದು ಯಾವ ಥರ ಅಂತ ನಾನು ಹೇಳ್ತೀನಿ. ಓಕೆನಾ, ಸೊ ಈ ಥರ ಯೂಸ್ ಮಾಡಿದಾಗ ಕಾಪಿರೈಟೂ ಕೂಡ ಬರುತ್ತೆ, ಹಾಗೆಯೇ ರಿಯೂಸ್ಡ್ ಕಂಟೆಂಟ್ ಕೂಡ ಬರುತ್ತೆ. ಈಗ ಐ ಹೋಪ್ ಯಾವ್ಯಾವುದಕ್ಕೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಮತ್ತು ಯಾವಾಗ ಬರಲ್ಲ, ಬರದೇ ಇರೋ ಥರ ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ರಿಯೂಸ್ಡ್ ಕಂಟೆಂಟ್ ಬರಬಾರ್ದು ಅಂತ ಅಂದರೆ ನೀವು ಈ ಒಂದು ಟಾಪಿಕ್ನ ತೊಗೊಂಡಿದ್ದೀರಾ ಅಂತಂದರೆ, ಬೇರೆಯವರ ಕಂಟೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಎಕ್ಸ್ಪ್ಲನೇಷನ್ನ ಕೊಟ್ಟರೆ ಆ ಎಕ್ಸ್ಪ್ಲನೇಷನ್ನ ಕೊಟ್ಟು ಯೂಸ್ ಮಾಡ್ಕೊಳ್ಬೋದು. ಓಕೆನಾ, ಹಾಗೆ ಕಮೆಂಟ್ರಿಗಳನ್ನ ಕೊಡ್ಬೋದು. ಈಗ ಮೂವಿ ಕ್ಲಿಪ್ಸು, ಸೀರಿಯಲ್ ಕ್ಲಿಪ್ಸ್ ಆಗಿರ್ಬೋದು, ಬಿಗ್ ಬಾಸ್ ಎಲ್ಲ ಆಗಿರ್ಬೋದು, ಎಲ್ಲರೂ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರಿಯೂಸ್ಡ್ ಕಂಟೆಂಟು ಬರೋದಿಲ್ಲ. ಯಾಕೆಂತಂದರೆ ಅವರು ಅದಕ್ಕೆ ಕಮೆಂಟ್ರಿನ ಕೊಡ್ತಾರೆ ಅವ್ರದ್ದೇ ಓನ್ ವಾಯ್ಸಲ್ಲಿ. ಅದು ಯಾರ್ದು ಸರಿ, ಯಾರು ಮಾಡಿದ್ದು ತಪ್ಪು, ಇಲ್ಲ ಈ ಮೂವಿದು ರಿವ್ಯೂಸ್ ಆಗಿರ್ಬೋದು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಬೇರೆಯವ್ರನ್ನ ಹೋಗ್ಬಿಟ್ಟು ಕೇಳೋದು ಮೂವಿ ಹೇಗಿದೆ, ಮೂವಿ ರಿವ್ಯೂ ಏನು ಅಂತ, ಈ ಥರ ಎಲ್ಲ ಕಮೆಂಟ್ರಿ ಕೊಡೋದು. ಆಮೇಲೆ ಅದಕ್ಕೆ ರಿಯಾಕ್ಷನ್ಸ್ನ ಕೊಡೋದು, ರಿಯಾಕ್ಷನ್ಸ್ನ ಆ್ಯಡ್ ಮಾಡೋದು. ಈ ಥರ ಎಲ್ಲ ಮಾಡಿದ್ರೆ ನಿಮಗೆ ರಿಯೂಸ್ಡ್ ಕಂಟೆಂಟ್ ಬರಲ್ಲ. ಇನ್ನೊಂದು ಏನು ಅಂತ ಅಂದರೆ, ಎಜುಕೇಷನಲ್ ಪರ್ಪಸ್ಗೆ ನೀವೇನಾದರೂ ಬೇರೆಯವರ ವೀಡಿಯೋನ ಯೂಸ್ ಮಾಡ್ಕೊತಾ ಇದ್ದೀರಾ ಅಂತಂದರೆ ಅದಕ್ಕೂ ಕೂಡ ರಿಯೂಸ್ಡ್ ಕಂಟೆಂಟ್ ಬರಲ್ಲ. ಯಾಕೆಂದರೆ ಅದು ಫೇರ್ ಯೂಸಲ್ಲಿ ಬರುತ್ತೆ. ಓಕೆನಾ, ಟ್ಯುಟೋರಿಯಲ್ ಮಾಡೋದಕ್ಕೆ, ಎಜುಕೇಷನ್ ಪರ್ಪಸ್ಗೆ ನೀವು ಯೂಸ್ ಮಾಡಿಕೊಂಡ್ರೆ ಬರಲ್ಲ. ನ್ಯೂಸ್ ಕ್ಲಿಪ್ಸ್ನೂ ಅಷ್ಟೇ, ನ್ಯೂಸ್ನ ನಿಮ್ಮದೇ ಆದಂತಹ ಓನ್ ವಾಯ್ಸಲ್ಲಿ ನೀವೇನಾದ್ರೂ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆವಾಗಲೂ ಕೂಡ ರಿಯೂಸ್ಡ್ ಕಂಟೆಂಟ್ ಬರಲ್ಲ. ಟೋಟಲಾಗಿ ಏನು ಅಂತ ಅಂದರೆ, ಯಾವುದಾದ್ರೂ ಕ್ಲಿಪ್ಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಚಾನಲಲ್ಲಿ ಅಂತ ಅಂದರೆ ಅದಕ್ಕೆ ಕಮೆಂಟ್ರಿ ಆಗಿರ್ಬೋದು, ರಿವ್ಯೂಸ್ ಆಗಿರ್ಬೋದು, ಇಲ್ಲ ರಿಯಾಕ್ಷನ್ಸ್ ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಆಗಿರ್ಬೋದು, ನಿಮ್ಮದೇ ಆದಂತಹ ಓನ್ ವಾಯ್ಸಲ್ಲಿ ನೀವು ಕೊಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಅದಕ್ಕೆ ರೀಯೂಸ್ಡ್ ಕಂಟೆಂಟ್ ಬರೋ ಅಂಥ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ, ಬರೋದಿಲ್ಲ. ಓಕೆನಾ, ಸೊ ಬಟ್ ಈ ಮೂವಿ ಕ್ಲಿಪ್ಸ್ ಎಲ್ಲ ಯೂಸ್ ಮಾಡಿಕೊಂಡಾಗ ಡೈರೆಕ್ಟಾಗಿ ಅದು ಕಾಪಿರೈಟ್ ಬರೋವಂಥ ಸಾಧ್ಯತೆ ಇರುತ್ತೆ. ನೀವು ವಾಯ್ಸ್ ಓವರ್ ಕೊಟ್ಟರೆ ಅದಕ್ಕೆ ರಿಯೂಸ್ಡ್ ಕಂಟೆಂಟ್ ಬರೋದಿಲ್ಲ. ಓಕೆನಾ, ಈ ಫ್ರೀ ಸ್ಟಾಕ್ ಫುಟೇಜಸ್ಸು, ಫ್ರೀ ಸ್ಟಾಕ್ ವೀಡಿಯೋಸು, ಫೋಟೋಸ್ ಎಲ್ಲನೂ ನೀವು ಯೂಸ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಟು ರೀಯೂಸ್ಡ್ ಕಂಟೆಂಟ್ ಬರದೇ ಇರೋ ಥರ ನೀವು ವೀಡಿಯೋಸ್ನ ಮಾಡ್ಬೋದು. ಓಕೆನಾ, ಸೊ ರೀಯೂಸ್ಡ್ ಕಂಟೆಂಟ್ ಯಾವುದಕ್ಕೆ ಬರದೇ ಇರೋ ಥರ ನಾವು ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಬಿಗ್ ಬಾಸ್ದಂತೂ ಈಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದ್ರಿಂದ ತುಂಬ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಇವತ್ತೇನಾಯಿತು, ಇವತ್ತೇನೇನಾಯಿತು, ಯಾರು ಏನು ಮಾಡಿದ್ರು, ಯಾರಿಗೆ ಬೈದರು, ಈ ಥರ ಎಲ್ಲ ಕಮೆಂಟ್ರಿ ಕೊಡೋದ್ರಿಂದ ಅವ್ರದ್ದು ರಿಯೂಸ್ಡ್ ಕಂಟೆಂಟಲ್ಲಿ ಬರೋದಿಲ್ಲ. ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ. ಸೊ ಇಷ್ಟೇ. ಈಗ ಎಕ್ಸಾಂಪಲ್ನ ನಿಮ್ಗೇನಾದರೂ ಕೊಡಬೇಕು ಅಂತ ಅಂದರೆ, ರಿಯೂಸ್ಡ್ ಕಂಟೆಂಟಲ್ಲಿ ಯಾವುದ್ಯಾವ್ದು ಬರುತ್ತೆ ಅಂತ ಅಂದರೆ, ಈಗ ಮೂವಿ ಕ್ಲಿಪ್ಸ್ನ ಡೈರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಖಂಡಿತ ರಿಯೂಸ್ಡ್ ಕಂಟೆಂಟು ಬಂದೇ ಬರುತ್ತೆ. ಓಕೆನಾ, ಕಾಪಿರೈಟೂ ಬರುತ್ತೆ ಜೊತೆಯಲ್ಲಿ. ಬರಬಾರ್ದು ಅಂತಲೇ ಎಕ್ಸ್ಪ್ಲನೇಷನ್ ಎಲ್ಲ ಕೊಡಬೇಕಾಗುತ್ತೆ. ನಿಮಗೆ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ರಿಯೂಸ್ಡ್ ಕಂಟೆಂಟು ತುಂಬ ಇಂಪಾರ್ಟೆಂಟು. ನಿಜವಾಗ್ಲೂ ಮಾನಿಟೈಸೇಷನ್ಗೆ ಹೋದಾಗ ಮಾನಿಟೈಸೇಷನ್ ರಿಜೆಕ್ಟ್ ಆಗಿಬಿಟ್ರೆ ನಾವು ಪಟ್ಟಿರೋ ಅಂಥ ಅಷ್ಟು ಕಷ್ಟನೂ ಕೂಡ ವ್ಯರ್ಥ ಆಗೋಗ್ಬಿಡುತ್ತೆ. ಹಾಗಾಗಿ ತುಂಬ ಕ್ಲಾರಿಟಿ ಇಟ್ಕೊಂಡು ನೀವು ವೀಡಿಯೋಸ್ನ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಯೂಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ, ರಿಸ್ಕ್ ತೊಗೊಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ತುಂಬಾ ಒಂದೊಂದು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತಂದ್ರೂ ತುಂಬಾ ಕಷ್ಟಪಡಬೇಕಾಗುತ್ತೆ. ನಾನು ಇಷ್ಟೆಲ್ಲ ವೀಡಿಯೋಸ್ ಮಾಡಿದ್ರೂ ಕೂಡ ಇನ್ನೂ 1-2 ಹೀಗೆ ಆಗ್ತಾಯಿದೆ ಸಬ್ಸ್ಕ್ರೈಬರ್ಸು. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ಥರ ನೀವು ನೋಡಿಕೊಂಡು ತಿಳ್ಕೊಂಡು ಮೊದಲಿಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಹಾಗೆ ಈ ಥರ ಕಂಟೆಂಟ್ನ ಆದಷ್ಟು ಅವಾಯ್ಡ್ ಮಾಡಿ. ಓಕೆನಾ, ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ನಿಮ್ಗೇನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.